ನಮಸ್ತೆ ಬಂಧುಗಳೇ, ನಿಮ್ಮ ಜೊತೆಗಿರುವಂತಹ 3 ಜನ ಸ್ನೇಹಿತರನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಯಾಕೆ ಗೊತ್ತಾ? ಆ 3 ಜನ ಸ್ನೇಹಿತರು ನನಗೂ ಗೊತ್ತಿದ್ದಾರೆ. ಹಾಗಾದರೆ ಯಾರವರು? ಕೊನೆ ತನಕ ಈ ವಿಡಿಯೋ ನೋಡಿ. ಈ ವಿಡಿಯೋದ ಮಹತ್ವ ತುಂಬ ಅದ್ಭುತವಾದದ್ದು. ಜೀವನ ಪರ್ಯಂತ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ವಿಚಾರ ಇದು. ಇದರಿಂದ ನಾವು ಕೂಡ ಒಂದು ಬುದ್ಧಿ ಕಲಿಯುವಂಥ ವಿಚಾರ. ದಯವಿಟ್ಟು ಕೊನೆ ತನಕ ನೋಡಿ. ಹಾಗಾದರೆ ಬನ್ನಿ, ಆ 3 ವ್ಯಕ್ತಿಗಳು ಯಾರು, ಅವರ ಕತೆ ಏನು? ಆ 3 ವ್ಯಕ್ತಿಯ ಹೆಸರು: ಒಬ್ಬನ ಹೆಸರು ಜ್ಞಾನ, ಇನ್ನೊಬ್ಬನ ಹೆಸರು ಹಣ, ಇನ್ನೊಬ್ಬನ ಹೆಸರು ವಿಶ್ವಾಸ. ಜ್ಞಾನ, ಹಣ ಮತ್ತು ವಿಶ್ವಾಸ. ಇವರು 3 ಜನ ತುಂಬ ಸ್ನೇಹಿತರು, ಆತ್ಮೀಯ ಸ್ನೇಹಿತರು. ಒಬ್ಬರನ್ನೊಬ್ಬರು ಬಿಟ್ಟು ಇರೋದೇ ಇಲ್ಲ ಅಂತಾರೆ. ಆ ಥರ ಇರುವಂಥ ಸ್ನೇಹಿತರು ಇವರು. ಅವರು ಒಂದು ದಿನ ಬೇರೆ ಆಗಲು ನಿರ್ಧಾರ ಮಾಡ್ತಾರೆ. ಒಟ್ಟಿಗೆ ಇರಲು ಇಷ್ಟ ಆಗೋದಿಲ್ಲ ಅವರಿಗೆ. ನಂಬಿಕೆ ಇರೋ ಕಡೆ ಹಣ ಇರೋದಿಲ್ಲ, ಹಣ ಇರೋ ಕಡೆ ಜ್ಞಾನ ಇರೋದಿಲ್ಲ. ಹಾಗೆ 3 ಜನ ಬೇರೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಪ್ರಶ್ನೆ ಹುಟ್ಟುತ್ತೆ, ಇಲ್ಲಿಂದ ಹೋದ ಮೇಲೆ ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಪ್ರಶ್ನೆ. ಈಗ ವಿಶ್ವಾಸ ಮತ್ತು ಹಣ ಜ್ಞಾನಕ್ಕೆ ಕೇಳ್ತಾರೆ, ನೋಡು ಜ್ಞಾನ, ಇಲ್ಲಿಂದ ಹೋದ ಮೇಲೆ ಎಲ್ಲಿಗೆ ಹೋಗ್ತೀಯಾ? ಜ್ಞಾನ ಹೇಳ್ತಾನೆ, ನೋಡು, ಇಲ್ಲಿಂದ ಹೋದ ಮೇಲೆ ನಾನು ಮಂದಿರಕ್ಕೆ ಹೋಗಿ ಸೇರ್ತೀನಿ ಮತ್ತು ಪುಸ್ತಕದಲ್ಲಿ ಹೋಗಿ ಸೇರ್ಕೊಳ್ತೀನಿ ಅಂತ ಜ್ಞಾನ ಹೇಳುತ್ತೆ. ಅದೇ ಜ್ಞಾನ ಮತ್ತು ವಿಶ್ವಾಸ ಹಣಕ್ಕೆ ಕೇಳಿದಾಗ ಹಣ ಹೇಳುತ್ತೆ, ನಾನು ಇಲ್ಲಿಂದ ಹೋದ ಮೇಲೆ ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳುತ್ತೆ. 3ನೇ ವ್ಯಕ್ತಿ ಜ್ಞಾನ ಮತ್ತು ಹಣ ವಿಶ್ವಾಸನ ಕೇಳುತ್ತೆ. ವಿಶ್ವಾಸ, ನೀನು ಎಲ್ಲಿಗೆ ಹೋಗ್ತೀಯಪ್ಪ ಇಲ್ಲಿಂದ ಹೋದ್ಮೇಲೆ ಅಂತ. ವಿಶ್ವಾಸ ನಯವಾಗಿ ಉತ್ತರ ಕೊಡುತ್ತೆ. ಏನದು? ಒಮ್ಮೆ ಆ ಜಾಗದಿಂದ ಖಾಲಿ ಆದ ಮೇಲೆ ನಾನು ಮತ್ತೆ ವಾಪಸ್ ಬರೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ, ಅಲ್ಲಿಂದ ಹೊರಟೇ ಬಿಡ್ತೀನಿ ನಾನು. ಇದರ ಅರ್ಥ, ಜ್ಞಾನ ಮತ್ತು ಹಣವನ್ನು ಸಾಯೋ ತನಕ ಸಂಪಾದನೆ ಮಾಡ್ಬೋದ್ರಿ. ವಿಶ್ವಾಸ ಒಮ್ಮೆ ಕಳ್ಕೊಂಡು ನೋಡ್ರಿ, ಮತ್ತೆ ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದರ ಅರ್ಥ, ವಿಶ್ವಾಸಕ್ಕೆ ಮೋಸ ಮಾಡಬಾರದು, ನಂಬಿಕೆಗೆ ದ್ರೋಹ ಮಾಡಬಾರದು ಅನ್ನೋದಕ್ಕೆ ಇದು ಸಣ್ಣ ಕತೆ. ಜ್ಞಾನ ಮತ್ತು ನಾವು ಹಣವನ್ನು ಸಂಪಾದನೆ ಮಾಡಬಹುದು, ಸಾಯೋ ತನಕ ವೃದ್ಧಿ ಮಾಡ್ಕೊಂತೇನೆ ಇರ್ಬೋದಲ್ವಾ. ವಿಶ್ವಾಸ ಒಮ್ಮೆ ಕಳ್ಕೊಂಡು ನೋಡ್ರಿ, ಸ್ನೇಹಿತನ ಜೊತೆ, ತಂದೆ ತಾಯಿ ಜೊತೆ, ಅಣ್ಣ ತಮ್ಮಂದಿರ ಜೊತೆ ಒಂದು ಸಾರಿ ವಿಶ್ವಾಸ ಕಳ್ಕೊಂಡು ನೋಡ್ರಿ. ಆಲ್ರೆಡಿ ನಿಮಗೆ ಆ ಒಂದು ಅನುಭವ ಆಗಿರುತ್ತೆ. ದಯವಿಟ್ಟು ಇನ್ನು ಮುಂದೆ ಯಾರ ವಿಶ್ವಾಸಕ್ಕೂ ಕೂಡ ಧಕ್ಕೆ ಬರದ ಹಾಗೆ ನೋಡ್ಕೊಳ್ಳಿ. ಮೋಸ ಮಾಡಬೇಡಿ, ನಂಬಿಕೆಗೆ ದ್ರೋಹ ಬೇಡ ಅಂತ ಹೇಳ್ತಾ ಈ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕರ್ನಾಟಕದ ಪ್ರತಿಯೊಂದು ಮನೆಗೂ ಈ ವಿಡಿಯೋ ತಲುಪಿಸಿ. ಯಾಕಂತ ಹೇಳಿದ್ರೆ ಇದರಿಂದ ಅಟ್ಲೀಸ್ಟ್ ಒಬ್ಬರಿಗಾದರೂ ಯೂಸ್ಫುಲ್ ಆಗಲಿ ಅನ್ನೋದೇ ನನ್ನ ಒಂದು ಆಸೆ. ನಮಸ್ಕಾರ.